ಯೂಟ್ಯೂಬರ್ ಮುಕ್ಕಳೆಪ್ಪನಿಂದ ಸ್ಫೋಟಕ ವಿಡಿಯೋ. ಲವ್ ಜಿಹಾದ್ ಎಂಬ ವಿಚಾರಕ್ಕೆ ಮುಕ್ಕಳೆಪ್ಪ ಕೊನೆಗೂ ಸ್ಪಷ್ಟನೆ ನೀಡಿದ್ದಾರೆ. ನನ್ನನ್ನ ಬದುಕಲು ಬಿಡಿ ಅಂತ ಕೈ ಮುಗಿದಿದ್ದಾರೆ ಮುಕ್ಕಳೆಪ್ಪ. ಯೂಟ್ಯೂಬರ್ ಮುಕ್ಕಳೆಪ್ಪನಿಂದ ಸ್ಫೋಟಕ ವಿಡಿಯೋ ವೈರಲ್ ಆಗಿರುವಂಥದ್ದು. ಲವ್ ಜಿಹಾದ್ ಎಂಬ ವಿಚಾರಕ್ಕೆ ಮುಕ್ಕಳೆಪ್ಪ ಕೊನೆಗೂ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನನ್ನನ್ನು ಬದುಕಲು ಬಿಡಿ ಪ್ಲೀಸ್ ಅಂತ ಕೈ ಮುಗಿದಿದ್ದಾರೆ ಮುಕ್ಕಳೆಪ್ಪ ಅವರು. ನಾವು ಇಬ್ಬರು ಒಬ್ಬರಿಗೊಬ್ಬರು ಒಪ್ಪಿ ಮದುವೆಯಾಗಿದ್ದೇವೆ. ನಮಗೂ ಯಾರೂ ಕೂಡ ಮೈಂಡ್ ವಾಶ್ ಮಾಡಿಲ್ಲ ಅಂದಿದ್ದಾರೆ. ಗಾಯತ್ರಿ ಜೊತೆಗಿನ ಮದುವೆ ವಿಚಾರಕ್ಕೆ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ನನ್ನನ್ನು ಬದುಕಲು ಬಿಡಿ ಅಂತ ಕೈ ಮುಗಿತಿದ್ದಾರೆ ವಿಡಿಯೋದಲ್ಲಿ ಮುಕ್ಕಳೆಪ್ಪ. ಇಬ್ಬರು ಪರಸ್ಪರ ಒಪ್ಪಿಕೊಂಡೇ ನಾವು ಮದುವೆಯಾಗಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಮತ್ತು ನ್ಯೂಸ್ನಾಗ ನೋಡಿರ್ತೀರಿ ಮುಕ್ಕಳೆಪ್ಪ ಲವ್ ಜಿಹಾದ್ ಅಂತೇಳಿ. ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ. ನಾವು ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೈತಿ. ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡ್ಕೊಂಡಿಲ್ಲ. ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದೇ ಧರ್ಮದೊಳಗೆ ಹೋಗ್ತಾರ ಕಡೆ ತನಕನೂ. ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕನೂ ಅದೇ ಧರ್ಮದೊಳಗೆ ಹೋಗ್ತೇನೆ. ಯಾವುದೇ ಥರ ಮತಾಂತರ ಮಾಡೋದಿಲ್ಲ. ಮತ್ತು ನಮ್ಮ ಕಲಾವಿದ್ರ ಒಳಗೆ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ. ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಒಬ್ಬ ಕನ್ನಡಿಗನ, ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ. ನಾನು ಕನ್ನಡಿಗ ಹಿಂದೂ ಅಂಥೇಳಿ. ಮತ್ತು ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು, ಯಾವುದೇ ಥರ ಇದು ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಗೆ ಬದುಕಾಕ್ ಬಿಡ್ರಿ ಅಂಥೇಳಿ ಕೇಳ್ಕೊತೀನಿ. ಇಷ್ಟ ಕೇಳ್ಕೊಳ್ಳೋದು ನಾ, ಮತ್ತೇನಿಲ್ಲ. ಧನ್ಯವಾದಗಳು. ನಾನು ಅದೇ ಕೇಳ್ಕೊತೀನಿ ರೀ ಫ್ರೆಂಡ್ಸ್. ನಾ ಹಿಂದೂ ಆಗೇ ಅದೇನ್ರಿ. ಇವ್ರಿಗೆ ಕನ್ವರ್ಟ್ ಮಾಡೋದು ಲವ್ ಜಿಹಾದ್ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತಾರೆ. ನೀವೇನು ನಂಬಕ್ಕೆ ಹೋಗ್ಬೇಡ್ರಿ. ಮೊದ್ಲಿನ ಮುಕ್ಕಳೆಪ್ಪನ ಹೆಂಗೆ ನೋಡಿದ್ರಿ ಈಗ ಮುಕ್ಕಳೆಪ್ಪನ ಹಂಗೆ ನೋಡ್ರಿ. ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ನಮ್ಗೆ ಬದುಕಾಕ್ ಬಿಡ್ರಿ. ನಾವಿಬ್ರು ಒಪ್ಪಿ ಮದುವೆ ಆಗೀವಿ. ಯಾರು ಮೈಂಡ್ ವಾಶ್ ಯಾರು ಫೋರ್ಸ್ ಏನು ಮಾಡಿಲ್ರಿ, ಏನೇನು ಮಾಡಿಲ್ಲ. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸಾತಾರ. ನೀವೇನು ನಂಬಕ್ಕೆ ಹೋಗ್ಬೇಡ್ರಿ. ಸ್ವತಃ ನಾವೇ ಇಬ್ರು ಗಂಡ ಹಿಂತಿಕು ಅಂತ ಹೇಳತ್ತೇವಿ. ಇಬ್ರು ಪ್ರೀತಿಸಿ ಮದುವೆ ಆಗೀವಿ. 3 ವರ್ಷ ಪ್ರೀತಿಸಿ ಮದುವೆ ಆಗೇವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಮತ್ತು ನ್ಯೂಸ್ನಾಗ ನೋಡಿರ್ತೀರಿ ಮುಕ್ಕಳೆಪ್ಪ ಲವ್ ಜಿಹಾದ್ ಅಂತೇಳಿ. ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ. ನಾವು ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೈತಿ. ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡ್ಕೊಂಡಿಲ್ಲ. ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದೇ ಧರ್ಮದೊಳಗೆ ಹೋಗ್ತಾರ ಕಡೆ ತನಕನೂ. ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕನೂ ಅದೇ ಧರ್ಮದೊಳಗೆ ಹೋಗ್ತೇನೆ. ಯಾವುದೇ ಥರ ಮತಾಂತರ ಮಾಡೋದಿಲ್ಲ. ಮತ್ತು ನಮ್ಮ ಕಲಾವಿದ್ರ ಒಳಗೆ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ. ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಒಬ್ಬ ಕನ್ನಡಿಗನ, ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ. ನಾನು ಕನ್ನಡಿಗ ಹಿಂದೂ ಅಂಥೇಳಿ. ಮತ್ತು ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು, ಯಾವುದೇ ಥರ ಇದು ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಗೆ ಬದುಕಾಕ್ ಬಿಡ್ರಿ ಅಂಥೇಳಿ ಕೇಳ್ಕೊತೀನಿ. ಇಷ್ಟ ಕೇಳ್ಕೊಳ್ಳೋದು ನಾ, ಮತ್ತೇನಿಲ್ಲ. ಧನ್ಯವಾದಗಳು. ನಾನು ಅದೇ ಕೇಳ್ಕೊತೀನಿ ರೀ ಫ್ರೆಂಡ್ಸ್. ನಾ ಹಿಂದೂ ಆಗೇ ಅದೇನ್ರಿ. ಇವ್ರಿಗೆ ಕನ್ವರ್ಟ್ ಮಾಡೋದು ಲವ್ ಜಿಹಾದ್ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತಾರೆ. ನೀವೇನು ನಂಬಕ್ಕೆ ಹೋಗ್ಬೇಡ್ರಿ. ಮೊದ್ಲಿನ ಮುಕ್ಕಳೆಪ್ಪನ ಹೆಂಗೆ ನೋಡಿದ್ರಿ ಈಗ ಮುಕ್ಕಳೆಪ್ಪನ ಹಂಗೆ ನೋಡ್ರಿ. ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ನಮ್ಗೆ ಬದುಕಾಕ್ ಬಿಡ್ರಿ. ನಾವಿಬ್ರು ಒಪ್ಪಿ ಮದುವೆ ಆಗೀವಿ. ಯಾರು ಮೈಂಡ್ ವಾಶ್ ಯಾರು ಫೋರ್ಸ್ ಏನು ಮಾಡಿಲ್ರಿ, ಏನೇನು ಮಾಡಿಲ್ಲ. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸಾತಾರ. ನೀವೇನು ನಂಬಕ್ಕೆ ಹೋಗ್ಬೇಡ್ರಿ. ಸ್ವತಃ ನಾವೇ ಇಬ್ರು ಗಂಡ ಹಿಂತಿಕು ಅಂತ ಹೇಳತ್ತೇವಿ. ಇಬ್ರು ಪ್ರೀತಿಸಿ ಮದುವೆ ಆಗೀವಿ. 3 ವರ್ಷ ಪ್ರೀತಿಸಿ ಮದುವೆ ಆಗೇವಿ. ಧನ್ಯವಾದಗಳು. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಹುಬ್ಬಳ್ಳಿಯ ನದಾಫ್. ಕೊನೆಗೂ ಈಗ ಲವ್ ಜಿಹಾದ್ ವಿಚಾರಕ್ಕೆ ಮುಕ್ಕಳೆಪ್ಪ ತೆರೆ ಎಳೆದಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಎಸ್ ಕಾರ್ತಿಕ್, ಕಳೆದ 1 ವಾರದಿಂದ ಎಲ್ಲರೂ ಗಮನಿಸ್ತಾ ಇದ್ದೇವೆ. ಮುಕ್ಕಳೆಪ್ಪ ಮತ್ತು ಗಾಯತ್ರಿಯ ಮದುವೆ ಏನಿತ್ತು ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತೇಳಿ ಹಿಂದೂ ಪರ ಸಂಘಟನೆಗಳು ಹೋರಾಟವನ್ನ ಮಾಡಿದ್ದು, ಮತ್ತೆ ಪೋಷಕರಿಗೆ ಕರೆದುಕೊಂಡು ವಿವಿಧ ಠಾಣೆಗಳಲ್ಲಿ ಪ್ರಕರಣವನ್ನ ದಾಖಲಿಸಿದ್ರು. ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಪ್ರಕರಣ ಆದ ನಂತರ ಒಂದು ತಾರ್ಕಿಕ ಅಂತ್ಯ ಕಾಣುವತ್ತ ಕೇಸ್ ಧಾವಿಸ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕಳೆದ ದಿನ ಗಾಯತ್ರಿ ತನ್ನ ಹೇಳಿಕೆಯನ್ನ ದಾಖಲಿಸಿದ್ಲು. ನಂತರ ಮುಕ್ಕಳೆಪ್ಪನನ್ನು ಕೂಡ ಅಂದ್ರೆ ಅಲಿಯಾಸ್ ಖ್ವಾಜಾ ಏನಿದ್ರೆ ಈತನನ್ನು ಕೂಡ ಪೊಲೀಸರು ಹೇಳಿಕೆ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ. ಇದಾದ ನಂತರ ಇದೀಗ ಯುವತಿ ಮತ್ತು ಯುವಕ ಇಬ್ಬರು ಕೂಡ ಒಂದು ವಿಡಿಯೋ ಮೂಲಕ ತಮ್ಮ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರು ಹಿಂದೂ ಪರ ಸಂಘಟನೆಗಳ ಯುವಕರನ್ನ ಕೇಳ್ಕೊಂಡಿದ್ದಾರೆ, ನಮ್ಮನ್ನ ಬದುಕಲಿಕ್ಕೆ ಬಿಡಿ, ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದೇವೆ ಮತ್ತು ನಾವೊಬ್ಬರು
ಕಲಾವಿದರು ನಾವು ಯಾವುದೇ ರೀತಿಯಾಗಿ ಅಂತರ್ಧರ್ಮದಕ್ಕೆ ಹೋಗೋದಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ. ಮುಕ್ಳೆಪ್ಪ ಹೇಳೋ ರೀತಿಯಾಗಿ ಏನು ಗಾಯತ್ರಿ ಹಿಂದೂ ಧರ್ಮದಲ್ಲಿದ್ದಾರೆ, ಅವರನ್ನ ನಾನು ಕೊನೆವರೆಗೂ ಮತಾಂತರ ಮಾಡುವುದಿಲ್ಲ, ಅವರು ಹಿಂದೂ ಧರ್ಮದಲ್ಲೇ ಇರ್ತಾರೆ, ನಾನು ಮುಸಲ್ಮಾನನಾಗಿದ್ದೀನಿ, ನಾನು ಮುಸಲ್ಮಾನನಾಗಿ ಕೊನೆವರೆಗೂ ಇರ್ತೀನಿ ಎನ್ನುವ ಹೇಳಿಕೆಯನ್ನ ನೀಡಿದ್ದಾನೆ. ಇದೀಗ ಈತನ ವಿಡಿಯೋ ಹೇಳಿಕೆ ಏನು ಬಂದಿದೆ, ಇದು ಬಂದ ನಂತರ ಈಗ ಹಿಂದೂ ಪರ ಸಂಘಟನೆಗಳು ಈ ವಿಡಿಯೋನ ಒಪ್ಕೊಳ್ತಾರ ಅಥವಾ ಇದನ್ನ ಮತ್ತೆ ಪ್ರತಿರೋಧ ಮಾಡ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನದಾಫ್. ಜಿಹಾದ್ ಮಾಡಿಲ್ಲ, ನಾವ್ ಇಬ್ರು ಇಷ್ಟಪಟ್ಟ ಮದ್ವೆ ಆಗಿದ್ದೈತಿ, ಮತ್ತ ನಾವು ಯಾವುದೇ ತರದ ಮತಾಂತರ ಮಾಡ್ಕೊಂಡಿಲ್ಲ. ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗ್ತಾರ ಕಡೆ ತನಕನು. ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕನು ಅದ ಧರ್ಮದೊಳಗೆ ಹೋಗ್ತೇನಿ, ಯಾವುದೇ ತರ ಮತಾಂತರ ಮಾಡುದಿಲ್ಲ. ಮತ್ತ ನಮ್ಮ ಕಲಾವಿದ್ರ ಒಳಗ ಜಾತಿ ಧರ್ಮ ಯಾವ್ದು ತರಾಕ್ ಹೋಗ್ಬೇಡ್ರಿ. ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರ ನಾನು ಒಬ್ಬ ಕನ್ನಡಿಗನ, ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ, ನಾನು ಕನ್ನಡಿಗ ಹಿಂದೂ ಅಂತ ಹೇಳಿ. ಮತ್ತ ಯಾವ್ದೇ ತರ ನಮ್ಗ ಕಿರಿಕಿರಿ ಮಾಡುದು, ಯಾವ್ದೇ ತರ ಇದ ವಿಡಿಯೋಸ್ ಮಾಡಿ ಹಾಕುದು ಯಾರು ಮಾಡಾಕ್ ಹೋಗ್ಬೇಡ್ರಿ, ನಮ್ಗ ಬದುಕಾಕ್ ಬಿಡ್ರಿ ಅಂತ ಹೇಳಿ ಕೇಳ್ಕೊತೀನಿ. ಇಷ್ಟ ಕೇಳ್ಕೊಳ್ಳೋದ್ ಮತ್ತೇನಿಲ್ಲ. ಧನ್ಯವಾದಗಳು. ನಾನು ಅದ ಕೇಳ್ಕೊತೀನಿ ಫ್ರೆಂಡ್ಸ್, ನಾ ಹಿಂದೂ ಆಗೇ ಅದೇನ್ರಿ, ಇವ್ರಿಗೆ ಕನ್ವರ್ಟ್ ಮಾಡೋದು ಲವ್ ಜಿಹಾದ್ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತಾರೆ. ನೀವೇನು ನಂಬಕ್ ಹೋಗ್ಬೇಡ್ರಿ. ಮೊದ್ಲಿನ ಮುಕ್ಳಪ್ಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪ್ಪನ್ ಹಂಗ ನೋಡ್ರಿ. ನಿಮ್ಗೆ ಕೈ ಮುಗಿದ್ ಕೇಳ್ಕೊತೀನಿ, ನಮ್ಗೆ ಬದುಕಾಕ್ ಬಿಡ್ರಿ. ನಾವಿಬ್ರು ಒಪ್ಪಿ ಮದ್ವೆ ಆಗೀವಿ, ಯಾರ್ ಮೈಂಡ್ ವಾಶ್ ಯಾರ್ ಫೋರ್ಸ್ ಏನು ಮಾಡಿಲ್ರಿ, ಏನೇನು ಮಾಡಿಲ್ಲ, ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸಾತಾರ. ನೀವೇನು ನಂಬಕ್ ಹೋಗ್ಬೇಡ್ರಿ. ಸ್ವತಃ ನಾವೇ ಇಬ್ರು ಗಂಡ ಹೆಂಡತಿ ಕುಂತ ಹೇಳಾತೇವಿ, ಇಬ್ರು ಪ್ರೀತಿಸಿ ಮದುವೆ ಆಗೀವಿ, 3 ವರ್ಷ ಪ್ರೀತಿಸಿ ಮದುವೆ ಆಗೇವಿ. ಧನ್ಯವಾದಗಳು.